ನಮಸ್ಕಾರ ಸ್ನೇಹಿತರೆ, ಮಕರ ರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿದೆ? ಜುಲೈ 2025 ಈ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸುಖ ತಂದುಕೊಡುತ್ತಾ? ಮಾತೆ ಮಹಾಲಕ್ಷ್ಮಿ, ಅದರಲ್ಲೂ ಧನಲಕ್ಷ್ಮಿಯ ಅನುಗ್ರಹ ಇವರಿಗೆ ಸಿಗ್ತಾ ಇದೆಯಾ? ಶುಕ್ರ ದೆಸೆ ಹೇಗಿದೆ? ಯಾರ ದೇವರ ಆಶೀರ್ವಾದದಿಂದ ಸಿಕ್ಕಾಪಟ್ಟೆ ಲಾಭ ಆಗತ್ತೆ? ಈ ರಾಶಿಯವರಿಗೆ ಹಣಕಾಸಿನ ವಿಚಾರ ಹೇಗಿರುತ್ತೆ? ಜೀವನದಲ್ಲಿ ಏನೆಲ್ಲ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ? ಜೊತೆಗೆ ಈ ಸಮಯದಲ್ಲಿ ಆರ್ಥಿಕ ಲಾಭ ಮಾತ್ರ ಅಲ್ಲದೆ ಸಮೃದ್ಧಿಯನ್ನು ಕೂಡ ಪಡ್ಕೊಳ್ತಾರಾ? ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ಮದು ಕೂಡ ಮಕರ ರಾಶಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಜುಲೈ ತಿಂಗಳ ಒಂದು ಮೊದಲ ದಿನದಲ್ಲೇ ಗ್ರಹಗಳ ಅತ್ಯಂತ ಶಕ್ತಿಶಾಲಿ ಸಂಯೋಜನೆಯಾದಂತಹ ಧನಶಕ್ತಿ ರಾಜಯೋಗ ಸೃಷ್ಟಿಯಾಗ್ತಾ ಇದೆ. ಇದು ವಿಶೇಷವಾಗಿ 2 ಗ್ರಹಗಳ ಸಂಯೋಜನೆಯಿಂದಾಗಿ ಧನಶಕ್ತಿ ರಾಜಯೋಗ ಸೃಷ್ಟಿಯಾಗ್ತಿರೋದ್ರಿಂದ ಈ ರಾಜಯೋಗವು ಮಕರ ರಾಶಿಯವರ ಜೀವನದಲ್ಲಿ ನಿರ್ಣಾಯಕ ಬದಲಾವಣೆಗಳನ್ನು ತರುತ್ತೆ. ಧನಶಕ್ತಿ ರಾಜಯೋಗದಿಂದ ಈ ರಾಶಿಯವರಿಗೆ ಈ ಸಮಯದಲ್ಲಿ ಆರ್ಥಿಕ ಲಾಭ ಮಾತ್ರ ಅಲ್ಲ, ಸಮೃದ್ಧಿಯನ್ನು ಸಹ ನೀಡುತ್ತೆ. ಧನಶಕ್ತಿ ರಾಜಯೋಗದಿಂದ ಹೆಚ್ಚು ಲಾಭ ಪಡಿತಾ ಇರ್ತಕ್ಕಂಥ ಈ ಮಕರ ರಾಶಿಯವರು ಪ್ರಬಲ ರಾಜಯೋಗದ ಪ್ರಭಾವದಿಂದಾಗಿ ಹೊಸ ಜನರನ್ನ ಭೇಟಿಯಾಗಲು ಸಾಧ್ಯವಾಗುತ್ತೆ. ಇದಲ್ಲದೆ ಜನರ ನಡುವೆ ಅತ್ಯುತ್ತಮ ಸಂಬಂಧಗಳನ್ನು ಬೆಳೆಸ್ಕೊಳ್ತಾರೆ. ವೃತ್ತಿ ಜೀವನದ ಮೇಲೆ ಇದು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ವ್ಯವಹಾರದ ವಿಷಯದಲ್ಲಿ ವಿಶೇಷ ಲಾಭಗಳು ಸಿಗುತ್ತೆ. ಬಾಕಿ ಇರ್ತಕ್ಕಂಥ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ. ಇದಲ್ಲದೆ ಯಾವುದೇ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಆರೋಗ್ಯ ಕೂಡ ಸುಧಾರಿಸುತ್ತೆ ಮತ್ತು ಅದ್ಭುತ ಪ್ರಯೋಜನಗಳನ್ನು ಕೂಡ ಕಂಡುಕೊಳ್ತೀರಾ. ಈ ಸಮಯದಲ್ಲಿ ಹೆಚ್ಚಿನ ಆರ್ಥಿಕ ಲಾಭಗಳು ಸಿಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಹೆಚ್ಚು ಸುಧಾರಿಸುವ ಸಾಧ್ಯತೆ ಇದೆ. ಇದರ ಜೊತೆಗೆ ಹಣ ಗಳಿಸಲು ಇದು ಅತ್ಯುತ್ತಮ ಸಮಯ ಅಂತ ಹೇಳಬಹುದು. ಅಲ್ಲದೆ ನಿಮಗೆ ಹೊಸ ಆದಾಯದ ಮೂಲಗಳು ಬರಲು ಪ್ರಾರಂಭ ಆಗುತ್ತೆ. ಜೊತೆಗೆ ಹೂಡಿಕೆ ಮಾಡೋದ್ರಿಂದಲೂ ಕೂಡ ನಿಮಗೆ ವಿಶೇಷ ಪ್ರಯೋಜನಗಳು ದೊರೆಯುತ್ತೆ. ಹೊಸ ಆಸ್ತಿಗಳನ್ನು ಖರೀದಿಸುವ ಮೂಲಕ ನೀವು ಅತ್ಯುತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತೆ. ನಿಮ್ಮ ಆರೋಗ್ಯ ಈ ಸಂದರ್ಭದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸಗಳಲ್ಲಿ ಪ್ರಗತಿಯನ್ನು ಪಡೆದುಕೊಳ್ತೀರಾ. ತಮ್ಮ ಶತ್ರುಗಳನ್ನು ಜಯಿಸುವ ಶಕ್ತಿಯನ್ನು ಸಹ ಹೊಂದುತ್ತೀರಾ. ತಮ್ಮ ಕೆಲಸಗಳಲ್ಲಿ ಬಡ್ತಿಗಳನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ಅಧಿಕಾರಿಗಳ ಬೆಂಬಲದಿಂದ ದೊಡ್ಡ ಮೊತ್ತದ ಸಂಬಳ ಹೆಚ್ಚಳ ಪಡೆಯಲು ಸಾಧ್ಯವಾಗುತ್ತೆ. ಜೊತೆಗೆ ಈ ರಾಶಿಯವರ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ಈಗ ನಿವಾರಣೆಯಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಆರ್ಥಿಕ ಪ್ರಯೋಜನಗಳನ್ನು ಕಂಡುಕೊಳ್ತೀರಾ. ಜೊತೆಗೆ ನೀವು ಏನೇ ಮುಟ್ಟಿದ್ರೂ ಕೂಡ ಚಿನ್ನವಾಗುತ್ತೆ ಅಂತ ಹೇಳಬಹುದು. ಹೀಗಾಗಿ ನಿಮಗೆ ಈ ಸಂದರ್ಭ ಸುಸಂದರ್ಭವಾಗಿದ್ದು ನಿಮ್ಮ ಆತ್ಮ ಪರಿವರ್ತನೆ ಆಕರ್ಷಣೆಯಲ್ಲಿ ವೃದ್ಧಿಯಾಗತ್ತೆ. ಜೊತೆಗೆ ಭಾವನಾತ್ಮಕವಾಗಿ ನೀವು ಸಾಕಷ್ಟು ಬಲವನ್ನು ಹೊಂದ್ತೀರಾ. ನಿಮ್ಮ ಈ ಒಂದು ಸಂದರ್ಭದಲ್ಲಿ ಶುಕ್ರನ ಸಂಚಾರ ನಿಮಗಾಗಿಯೇ ಕೆಲವೊಂದು ಸಮಯವನ್ನು ಮೀಸಲಿಡುವಂತೆ ಮಾಡುತ್ತೆ. ನೀವು ಶಾರೀರಿಕವಾಗಿ ನಿಮ್ಮನ್ನು ನೀವು ಹೆಚ್ಚಾಗಿ ಪ್ರೀತಿಸ್ತೀರಾ ಮತ್ತು ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ತೀರಾ. ನಿಮ್ಮ ಜೀವನವನ್ನು ಇನ್ನಷ್ಟು ಸುಧಾರಿಸುವ ಬಗ್ಗೆ ನೀವು ಪ್ರಯತ್ನವನ್ನು ಮಾಡ್ತಾನೆ ಇರ್ತೀರಾ. ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಗಮನವನ್ನು ನಿಮ್ಮತ್ತ ಆಕರ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಕೂಡ ಹೊಂದಿದ್ದೀರಾ. ಇನ್ನು ನಿಮಗೆ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ. ರೊಮ್ಯಾಂಟಿಕ್ ಸಂಬಂಧಗಳ ಮೇಲೆ ಪ್ರಭಾವವನ್ನು ನೋಡ್ತೀರಾ. ಈ ಒಂದು ಸಂದರ್ಭದಲ್ಲಿ ಶುಕ್ರನ ಚಲನೆಯಿಂದಾಗಿ ನಿಮ್ಮ ಸ್ನೇಹಿತರ ಮತ್ತು ಮನೆಯ ಸದಸ್ಯರಿಂದ ಹೆಚ್ಚಿನ ಲಾಭವನ್ನು ಕಂಡುಕೊಳ್ತೀರಾ. ಈ ಸಮಯದಲ್ಲಿ ಜನರೊಂದಿಗೆ ಉತ್ತಮವಾಗಿ ವ್ಯವಹರಿಸುವ ಹಾಗೂ ಗೌರವ ಖ್ಯಾತಿಗೆ ಪಾತ್ರರಾಗ್ತೀರಾ ಅಂತ ಹೇಳಬಹುದು. ಸಾಮಾಜಿಕ ಮತ್ತು ಸಾರ್ವಜನಿಕವಾಗಿ ಪ್ರತಿಷ್ಠೆಯಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ವ್ಯಾಪಾರದಲ್ಲಿ ಲಾಭಕ್ಕಾಗಿ ಉತ್ತಮ ಅವಕಾಶ ಸಿಗುತ್ತೆ. ಆಶಾವಾದಿ ಕೆಲಸಗಳನ್ನು ಮಾಡುವ ಉತ್ತಮ ವಾತಾವರಣ ದೊರಕುತ್ತೆ. ನಿಮ್ಮ ಹೆಚ್ಚಿನ ಗಮನವು ವೃತ್ತಿ ಜೀವನದ ಪ್ರಗತಿಯ ಮೇಲೆ ಇರುತ್ತೆ. ಕೆಲಸದ ಸ್ಥಳದಲ್ಲಿ ಉನ್ನತ ಪದವಿಯನ್ನು ಪಡೆಯೋದ್ರೊಂದಿಗೆ ಸಂಬಳದಲ್ಲಿ ವೃದ್ಧಿಯಾಗುತ್ತೆ. ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗುವ ಸಂಭವ ಕೂಡ ಇದೆ. ಸಾಂಸ್ಕೃತಿಕ ಮತ್ತು ಸಂಶೋಧನಾ ಕ್ಷೇತ್ರಗಳು ಹಾಗೂ ಉನ್ನತ ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವಂತೆ ಆಗುತ್ತೆ. ಹಣಕಾಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಕಂಡುಕೊಳ್ತೀರಾ. ಶುಕ್ರನ ಈ ಚಲನೆಯು ಈ ಅವಧಿಯಲ್ಲಿ ನಿಮಗೆ ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಂತೆ ಮಾಡುತ್ತೆ. ದಾನ ಧರ್ಮಗಳನ್ನು ಸಹ ಮಾಡ್ತೀರಾ. ಈ ಸಮಯವು ವಿಭಿನ್ನ ಸಂಸ್ಕೃತಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಂತೆ ಮಾಡುತ್ತೆ ಮತ್ತು ವಿವಿಧತೆಯನ್ನು ಅರಿತುಕೊಳ್ತೀರಾ. ಈ ಪ್ರಯಾಣದಿಂದಾಗಿ ವಿಭಿನ್ನ ಸಂಸ್ಕೃತಿಯ ಜನರೊಂದಿಗೆ ಮಾತುಕತೆಯನ್ನು ಆಡ್ತಕ್ಕಂಥ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಬಜೆಟನ್ನು ನೀವು ಈ ಸಂದರ್ಭದಲ್ಲಿ ನಿಯಂತ್ರಿಸಬೇಕಾಗತ್ತೆ. ಹಣಕಾಸಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಲು ಮತ್ತು ನಿಮ್ಮ ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲು ಉತ್ತಮ ಸಮಯ ಆಗಿದೆ. ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀರಾ. ಶುಕ್ರನ ಈ ಸಂಚಾರದಿಂದಾಗಿ ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಹೆಚ್ಚಿನ ಗಮನ ಹೊಂದದೇ ಇರಬಹುದು. ಅದರಿಂದ ಏನೂ ಕೂಡ ನಿಮಗೆ ತೊಡಕಾಗುವುದಿಲ್ಲ. ವ್ಯಾಪಾರದಲ್ಲಿ ಪಾಲುದಾರಿಕೆಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಾಗೋದ್ರೊಂದಿಗೆ ವೈಯಕ್ತಿಕ ಸಂಬಂಧ ಹಾಗೂ ವ್ಯಕ್ತಿತ್ವದ ಮೇಲೆಯೂ ಪ್ರಭಾವವನ್ನು ಕಾಣಬಹುದು.
ಶುಕ್ರನ ಚಲನೆಯ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸುತ್ತಮುತ್ತಲಿನ ಜನರು ಇನ್ನಷ್ಟು ಹೆಚ್ಚು ಆಕರ್ಷಕವಾಗಿ ಕಾಣ್ತಾರೆ. ವ್ಯಾಪಾರಕ್ಕೆ ಸಂಬಂಧಿಸಿದಂಥ ವಿಚಾರ ಮತ್ತು ಯೋಚನೆಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದೀರಾ. ಹಾಗೆ ನಿಮ್ಮ ವ್ಯಾಪಾರವನ್ನು ಮುಂದೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದೀರಾ. ನಿಮ್ಮ ರೊಮ್ಯಾಂಟಿಕ್ ಮತ್ತು ಸಾಮಾಜಿಕ ಜೀವನದಲ್ಲಿ ವೃದ್ಧಿಯಾಗೋದ್ರೊಂದಿಗೆ ಹೂಡಿಕೆಗೆ ಸಂಬಂಧಿಸಿದಂತೆ ಇದು ಸಕಾರಾತ್ಮಕ ಸಮಯ ಆಗಿದೆ. ಹಾಗೆ ಮಕ್ಕಳೊಂದಿಗೆ ನೀವು ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನು ಕಳೀತೀರಾ. ಈ ಅವಧಿಯಲ್ಲಿ ನಿಮ್ಮ ಚಂಚಲ ಸ್ವಭಾವ ಮತ್ತು ವಿಭಿನ್ನ ವ್ಯಕ್ತಿತ್ವದಿಂದಾಗಿ ನೀವು ಹತ್ತಿರದವನ್ನ ಆಕರ್ಷಣೆ ಮಾಡ್ತೀರಾ. ಸಾಮಾಜಿಕ ಬದಲಾವಣೆ ಈ ಅವಧಿಯಲ್ಲಿ ಸಂಪರ್ಕಗಳನ್ನು ಮತ್ತು ಪ್ರಯಾಣಿಸುವ ಅವಕಾಶಗಳನ್ನು ವೃದ್ಧಿಯಾಗುವಂತೆ ಮಾಡುತ್ತೆ. ನಿಮ್ಮ ಸಂಚಾರದ ಶೈಲಿ ಮನೆ ಮತ್ತು ಸಾರ್ವಜನಿಕ ಸದಸ್ಯರು ಸಂಪರ್ಕಗಳು ಮತ್ತು ಸಣ್ಣ ಪುಟ್ಟ ಯಾತ್ರೆಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಿಮ್ಮ ಜೀವನ ಶೈಲಿ ಹಾಗೂ ಮಾತುಕತೆಯ ಮೂಲಕ ಜನರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿ ಕಾಣ್ತೀರಾ. ಮಾರ್ಕೆಟಿಂಗ್, ಜಾಹೀರಾತು ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಿಗೆ ಸೇರಿದ ಜನರು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತಾರೆ ಅಂತ ಹೇಳಬಹುದು. ನಿಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಆರ್ಥಿಕವಾಗಿ ಲಾಭ ಇದೆ. ಶುಭ ಸುದ್ದಿಗಳನ್ನೇ ನೀವು ಕೇಳ್ತಾ ಹೋಗ್ತೀರಾ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಚಿಂತೆ ಹಾಗೂ ಸಮಸ್ಯೆಗಳು ದೂರವಾಗುತ್ತೆ. ಈ ಅವಧಿಯಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರೋದು ಅತ್ಯವಶ್ಯಕ ಅಂತ ಹೇಳ್ತಾ ಇದ್ದು, ಸಹೋದರ ಸಹೋದರಿಯರೊಂದಿಗೆ ಯಾವುದೇ ರೀತಿಯ ಸಂಘರ್ಷ ಅಥವಾ ಜಗಳ ಆಗದಂತೆ ಎಚ್ಚರಿಕೆ ವಹಿಸುವುದು ತುಂಬಾನೇ ಮುಖ್ಯವಾಗುತ್ತೆ. ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನಿರ್ಧಾರವನ್ನು ಮತ್ತು ಹೂಡಿಕೆಯನ್ನು ಮಾಡದೇ ಇರೋದು ಈ ಸಮಯದಲ್ಲಿ ಉತ್ತಮ ಅಂತ ಹೇಳಲಾಗ್ತದೆ. ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದಿದ್ರೆ ಅನುಕೂಲಕರ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಈ ರಾಶಿಯ ಜನರಿಗೆ ಬಹಳಷ್ಟು ಲಾಭ ತರತಕ್ಕಂಥ ಸಮಯ ಇದಾಗಿದ್ದು, ಈ ಅವಧಿಯಲ್ಲಿ ಮಾತಿನಲ್ಲಿ ಸೌಮ್ಯತೆ ಹಾಗೂ ವಿನಮ್ರತೆ ಇರಲಿ ಅಂತ ಹೇಳಲಾಗ್ತದೆ. ಬೇರೆಯವರಿಗೆ ಗೌರವವನ್ನು ನೀಡೋದನ್ನು ಮರೆಯೋಕೆ ಹೋಗಬಾರ್ದು. ಈ ಅವಧಿಯಲ್ಲಿ ನೀವು ವಿವಾದಗಳಿಗೆ ಒಳಗಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇದರೊಂದಿಗೆ ನಿಮ್ಮ ಆಪ್ತ ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಪ್ರಯತ್ನವನ್ನು ಮಾಡ್ತೀರಾ. ಹಾಗೆ ಮನೆಯ ಯಾವುದಾದ್ರೂ ಸದಸ್ಯರೊಂದಿಗೆ ಮನಸ್ತಾಪ ಉಂಟಾಗಿದ್ರೆ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಮತ್ತು ಜಗಳಗಳಿಂದ ದೂರ ಇದ್ದರೆ ಬುದ್ಧಿವಂತಿಕೆಯ ಲಕ್ಷಣಗಳನ್ನು ರೂಢಿಸ್ಕೊಂಡ್ರೆ ಕೆಲವೊಂದಷ್ಟು ಶುಭ ಪರಿಣಾಮಗಳನ್ನು ಅನುಭವಿಸ್ತೀರಾ. ಇನ್ನು ಈ ಸಂದರ್ಭದಲ್ಲಿ ನೀವು ಜೀವನದ ಕೆಲವು ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅತ್ಯವಶ್ಯಕ. ಹಣಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಕಾಳಜಿ ವಹಿಸಬೇಕಾಗತ್ತೆ. ಅನವಶ್ಯಕವಾಗಿ ಮಾಡ್ತಕ್ಕಂಥ ಖರ್ಚುಗಳಿಂದ ದೂರ ಇರಿ. ಯಾವುದೇ ರೀತಿಯ ಮೋಸ ಹೋಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡೋದು ಅವಶ್ಯಕ ಅಂತ ಹೇಳಲಾಗ್ತದೆ. ವಿದ್ಯಾರ್ಥಿಗಳು ಬುಧನ ಈ ಸಂಚಾರದಿಂದ ಈ ಸಮಯದಲ್ಲಿ ಓದಿನ ಬಗ್ಗೆ ಹೆಚ್ಚಿನ ಗಮನ ಕೊಡೋದು ಉತ್ತಮ. ಹಾಗೆ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ತೆಗೆದುಕೊಳ್ಳದೆ ಬಹಳ ಎಚ್ಚರಿಕೆಯಿಂದ ಇರೋದು ಕೂಡ ಉತ್ತಮ. ಬುಧನು ಅಶುಭ ಪ್ರಭಾವವನ್ನು ದೂರ ಮಾಡಲು ಈ ಒಂದು ರಾಶಿಯವರಿಗೆ ಪ್ರತಿನಿತ್ಯ ಲಾಭವನ್ನೇ ತಂದುಕೊಡ್ಲಿಕ್ಕೆ, ಒಂದಷ್ಟು ಯಶಸ್ಸನ್ನು ತಂದುಕೊಡ್ಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು. ಜೊತೆಗೆ ನಿಮಗೆ ಶುಭ ಫಲ ಇರೋದ್ರಿಂದ, ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ಇರೋದ್ರಿಂದ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ. ಹಾಗೆ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಯಾವುದೇ ರೀತಿ ಕೊರತೆ ಉಂಟಾಗದಂತೆ ನೋಡ್ಕೊಳ್ಳಿ. ಹಾಗೆ ನಕಾರಾತ್ಮಕ ಶಕ್ತಿಯಿಂದ ದೂರ ಇರಿ. ನಕಾರಾತ್ಮಕ ಅಂಶಗಳಿಂದ ದೂರ ಇದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನೇ ಕಾಣ್ತೀರಾ. ಇದೆಲ್ಲವೂ ಕೂಡ ಮಕರ ರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯವಾಗಿದೆ. ಧನ್ಯವಾದ.